ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯದಲ್ಲಿನ ಎಲ್ಲ ನಾಗರಿಕರಿಗೂ ಸರ್ಕಾರದಿಂದ ಸಿಗ್ತಕ್ಕಂಥ ಯಾವುದೇ ಸೌಲಭ್ಯಗಳಿಂದ ವಂಚಿತರಾಗದಂತೆ ಎಲ್ಲ ಸೌಲಭ್ಯಗಳು ಸಿಗೋಗೋಸ್ಕರ ನಮ್ಮ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಸೆಪ್ಟೆಂಬರ್ 2025ರಿಂದ ಅಕ್ಟೋಬರ್ 7, 2025ರವರೆಗೆ ಹಮ್ಮಿಕೊಳ್ತಾ ಇದೆ. ಈಗಾಗಲೇ ಈ ಒಂದು ಸಮೀಕ್ಷೆಯ ಕುರಿತು ಎಲ್ಲರಿಗೂ ಎಲ್ಲ ಕಡೆಗೂ ಕೂಡ ಅಡ್ವರ್ಟೈಸ್ಮೆಂಟ್ ಆಗ್ತಾಯಿದೆ. ಆಮೇಲೆ ಈ ಒಂದು ಮಾಹಿತಿ ಕೂಡ ಎಲ್ಲ ಜಿಲ್ಲೆಗಳಿಗೂ ಜಿಲ್ಲಾಡಳಿತದಿಂದ ಎಲ್ಲರಿಗೂ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಈ ಒಂದು ಸಮೀಕ್ಷೆನ ಮಾಡಬೇಕು ಅಂತಂದರೆ ಪ್ರತಿಯೊಬ್ಬ ಎನ್ಯುಮರೇಟರ್ಗಳು ಒಂದು ಮನೆಗೆ ಹೋಗಿ ಆ ಮನೆಯಲ್ಲಿರ್ತಕ್ಕಂಥವರ ಒಂದು ಮಾಹಿತಿಯನ್ನು ಕಲೆ ಹಾಕಬೇಕು. ಸೊ ಆ ಒಂದು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಈ ಒಂದು ಮೊಬೈಲ್ ಅಪ್ಲಿಕೇಶನನ್ನು ಡೆವಲಪ್ ಮಾಡಿದ್ದಾರೆ. ಸೊ ಈಗ ಈ ಒಂದು ಮೊಬೈಲ್ ಅಪ್ಲಿಕೇಶನಲ್ಲಿ ನೀವು ಮನೆಗೆ ಹೋದಾಗ ಯಾವ ಥರ ಪ್ರಶ್ನೆಗಳು ಬರ್ತವೆ, ಏನೇನು ಮಾಹಿತಿಗಳನ್ನು ಕಲೆ ಹಾಕ್ಬೋದು ಅಂತ ನೋಡೋಣ. ಸರ್ವೆ ಮಾಡೋದಕ್ಕೆ ಪ್ರತಿಯೊಬ್ಬ ಎನ್ಯುಮರೇಟರ್ಸ್ ಅಂದರೆ ನಾವು ಟೀಚರ್ಸ್ನ ತೊಗೊಂಡಿದ್ದೀವಿ. ಇಲ್ಲಿ ಪ್ರತಿಯೊಬ್ಬ ಟೀಚರ್ದು ಮೊಬೈಲ್ ನಂಬರ್ ಏನಿರುತ್ತೆ ಅದನ್ನು ವೈಟ್ ಲಿಸ್ಟ್ ಮಾಡಿರ್ತಾರೆ. ಸೊ ಈ ಮೊಬೈಲ್ ಆ್ಯಪನ್ನು ಎಲ್ಲರಿಗೂ ಕೊಟ್ಟಿರ್ತೀವಿ. ಮೊಬೈಲ್ ಆ್ಯಪನ್ನು ಓಪನ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರನ್ನು ಹಾಕ್ಕೊಂಡು ಲಾಗಿನ್ ಆಗಬೇಕು. ನೀವು ಲಾಗಿನ್ ಆದಾಗ ನಿಮಗೆ ಲಾಗಿನ್ ಆಗೋದಕ್ಕೆ OTP ಬರುತ್ತೆ. OTPನ ಎಂಟ್ರಿ ಮಾಡಿ. ಇವಾಗ ಲಾಗಿನ್ ಆಯಿತು. ಲಾಗಿನ್ ಆದಾಗ ಇಲ್ಲಿ ನಾವು ಸರ್ವೆನ ಶುರು ಮಾಡಬೇಕು. ಇಲ್ಲಿ ಸ್ಟಾರ್ಟ್ ನ್ಯೂ ಸರ್ವೆ ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ UHID ಅಂತ ಇದೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಯುನಿಕ್ ಹೌಸ್ ಐಡಿಯನ್ನು ಈಗಾಗಲೇ ನಮ್ಮ ಜಸ್ಕಾಮ್ ಇಲಾಖೆ ಕಡೆಯಿಂದ, ಆಮೇಲೆ ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಎಸ್ಕಾಮ್ ಆ ಎಲ್ಲ ಇಲಾಖೆಗಳ ಕಡೆಯಿಂದ ಮೀಟರ್ ರೀಡರ್ಸ್ನ ಮನೆಗೆ ಕಳಿಸ್ಬಿಟ್ಟು ಒಂದು ಯುನಿಕ್ ಹೌಸ್ ಐಡಿನ ಜನ್ರೇಟ್ ಮಾಡಿಬಿಟ್ಟು ಒಂದು ಚೀಟಿನ ಎಲ್ಲ ಮನೆಗಳಿಗೂ ಕೂಡ ಅಂಟಿಸ್ಬಿಟ್ಟು ಬಂದಿದ್ದಾರೆ. ಸೊ ಸರ್ವೇರ್ಗಳು ಅಂದರೆ ಎನ್ಯುಮರೇಟರ್ಗಳು ಮೊದಲು ಆ ಮನೆಗೆ ಹೋದಾಗ ಆ ನಂಬರ್ನ ಎಂಟ್ರಿ ಮಾಡ್ಬೋದು. ತಮಗೆ ಇಲ್ಲಿ ಮ್ಯಾನ್ಯುವಲಾಗಿ ಎಂಟ್ರಿ ಮಾಡೋಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ. ಅದನ್ನು ನಂಬರ್ನ ಎಂಟ್ರಿ ಮಾಡಿ ತಾವು ಯಾವ ಥರ ಸರ್ವೇನ ಕಂಟಿನ್ಯೂ ಮಾಡ್ತೀರಾ ಅಂತ ಇಲ್ಲಿ ಅವರ ಐಡಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದು ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಅಥವಾ ಆಧಾರ್ ಎನ್ರೋಲ್ಮೆಂಟ್ ನಂಬರ್ ಆಗಿರ್ಬೋದು. ನಾನು ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಫಸ್ಟಿಗೆ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡಿದಾಗ ಅವರ ಹೆಸರು ಏನಿದೆ ಅದನ್ನು ಎಂಟ್ರಿ ಮಾಡಿ. ಆಧಾರ್ ಕಾರ್ಡಲ್ಲಿ ಹೇಗಿದೆ ಹಾಗೆ ಎಂಟ್ರಿ ಮಾಡಿ. ಸ್ಪೇಸ್ ಇದ್ದರೆ ಸ್ಪೇಸ್ ಕೊಡಬೇಕು, ಸ್ಪೇಸ್ ಇಲ್ಲಾಂದರೆ ಸ್ಪೇಸ್ ಕೊಡೋ ಆಗಿಲ್ಲ. ಅವ್ರು ಏನಾದರೂ ಹೇಳಿ, ಈಗ ನಾನು ಅಜಯ್ ಕುಮಾರ್ ಅಂತ ಇದೆ, ಅಜಯ್ ಕುಮಾರ್ ಅಂತ ಟೈಪ್ ಮಾಡ್ತೀನಿ. ನೋಡಿ, ಇಲ್ಲಿ ಅಜಯ್ ಕುಮಾರ್ ಅಂತ ಒಂದೇ ವರ್ಡ್ ಇದ್ದರೆ ಒಂದೇ ವರ್ಡ್ ಎಂಟ್ರಿ ಮಾಡಿ. ಇಲ್ಲ ಅಜಯ್ ಸ್ಪೇಸ್ ಕುಮಾರ್ ಅಂತ ಇದ್ದರೆ ಅಜಯ್ ಸ್ಪೇಸ್ ಕುಮಾರ್ ಅಂತಲೇ ಕೊಡಬೇಕು. ಸೊ ಸಬ್ಮಿಟ್ ಕೊಡ್ತೀನಿ. ಪ್ರತಿಯೊಬ್ಬ ಒಂದು ಕುಟುಂಬದ ಸದಸ್ಯರು ಏನಿರ್ತಾರೆ ಅವರ KYCನ ಕಡ್ಡಾಯವಾಗಿ ಮಾಡಬೇಕು. ಓಕೆ, ಚೆಕ್ ಬಾಕ್ಸ್ನ ಟಿಕ್ ಮಾಡಿ. ಅದಾದಮೇಲೆ ಇಲ್ಲಿ OTP ಮುಖಾಂತರ ನಾವು ವೆರಿಫಿಕೇಷನನ್ನು ಮಾಡ್ತೇವೆ. ಇಲ್ಲೀಗ OTP ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಒಂದು ಪ್ರೊಸೀಡ್ ಅಂತ ಬಟನ್ ಬರುತ್ತೆ. ಈ OTP ಪಡೆಯಿರಿ ಬಟನ್ ಕ್ಲಿಕ್ ಮಾಡಿದಾಗ ಅವರ ಒಂದು ಏನು ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ ಆ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. Double 17 143. ನಾವಿಲ್ಲಿ ಮೇಲ್ಗಡೆಗೆ ಏನು ಆಧಾರ್ ನಂಬರ್ ಕೊಟ್ಟಿದ್ದೀವಿ, ಈ ಒಂದು ಆಧಾರ್ ಸಂಖ್ಯೆಗೆ ರಿಜಿಸ್ಟರ್ಡ್ ಇರ್ತಕ್ಕಂಥ ಮೊಬೈಲ್ಗೆ OTP ಹೋಗುತ್ತೆ. ಸಬ್ಮಿಟ್ ಮಾಡಿ OTPನ. ಇವಾಗ KYC ಸಕ್ಸಸ್ಫುಲಿ ಅಂತ ಬಂತು. ಓಕೆ, ಇಲ್ಲಿ KYC ಆದಮೇಲೆ ಆ ಒಂದು ಫ್ಯಾಮಿಲಿನಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನದ್ದು ನಿಮಗೆ ಡೀಟೇಲ್ಸ್ ಬರುತ್ತೆ. ಆ ಒಂದು ಪರ್ಟಿಕ್ಯುಲರ್ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದಾರೆ. ಸೊ ಇವರಿಗೆ ಬೈ ಡಿಫಾಲ್ಟ್ ಆಗೋದು ನಮ್ಮ ಕುಟುಂಬದಿಂದ ಡಾಟಾ ಫೆಚ್ ಆಗೋದ್ರಿಂದ ಇಲ್ಲಿ ನಮಗೆ ಆ ಒಂದು ಕುಟುಂಬದಿಂದ ಫೆಚ್ ಆಗೋದ್ರಿಂದ ಆ ಒಂದು ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನದ್ದು ಕೂಡ ನಮಗೆ ಇಲ್ಲಿ ಮಾಹಿತಿ ಬರುತ್ತೆ.
ಈಗ ನಾನಿಲ್ಲಿ ಫಸ್ಟಿಗೆ ನಾವು ಹೆಡ್ ಆಫ್ ದ ಫ್ಯಾಮಿಲಿ ಮಾಡಬೇಕು. ಈಗ ಹೆಡ್ ಆಫ್ ದ ಫ್ಯಾಮಿಲಿ ನಾನು ಅಜಯ್ ಕುಮಾರ್ ಅವರಿಗೆ ಮಾಡ್ತೇನೆ. ಇವರು ಆ್ಯಕ್ಟಿವ್ ಇದ್ದಾರೆ. ಎಲ್ಲಿನಾದರೂ ಡೆತ್ ಆಗಿದ್ದರೆ ನಾವಿಲ್ಲಿ ಡಿಸೀಸ್ಡ್ ಅಂತ ಕೊಡಬೇಕು. ಸೊ ನಾನು ಆ್ಯಕ್ಟಿವ್ ಅಂತ ತೊಗೊಳ್ತೇನೆ. ಆ್ಯಕ್ಟಿವ್ ಅಂತ ತೊಗೊಂಡು ಇಲ್ಲಿ ಕಂಟಿನ್ಯೂ ಅಂತ ಕೊಡ್ತೇನೆ. ಇನ್ ಕೇಸ್ ಏನಾದರೂ ನಿಮಗೆ ಆ ಮನೆಯಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನಾನು ಅಜಯ್ ಕುಮಾರ್ ಅಂತ ತೊಗೊಂಡಿದ್ದೀನಿ, ಇದರಲ್ಲಿ ಮೊಬೈಲ್ ಅವರ ಮೆಂಬರ್ಗಳನ್ನ ಆ್ಯಡ್ ಮಾಡೋ ಆಗಿದ್ದರೆ ತಾವುಗಳಲ್ಲಿ ಆ್ಯಡ್ ಮೆಂಬರ್ ಅಂತ ಕೊಡಬೇಕು. ಆ್ಯಡ್ ಮೆಂಬರ್ ಅಂತ ಕೊಟ್ಟು ಅವರ ಹೆಸರನ್ನು ಇಲ್ಲಿ ಕೊಡ್ಬೋದು. ತಾವು ಡೇಟ್ ಆಫ್ ಬರ್ತ್ ಕೇಳುತ್ತೆ, ತಾವಿಲ್ಲಿ ಟೈಪ್ ಕೂಡ ಮಾಡ್ಬೋದು. ಜಸ್ಟ್ ಇಯರ್ ಚೇಂಜ್ ಮಾಡ್ತೇನೆ. ಓಕೆ, ಜೆಂಡರ್ ಕೇಳುತ್ತೆ, ನಾನು ಫೀಮೇಲ್ ಅಂತ ಕೊಡ್ತೇನೆ. ಈಗ ಇಲ್ಲಿ ಆ್ಯಡ್ ಮೆಂಬರ್ ಅಂತ ಮಾಡಿದಾಗ ಇಲ್ಲಿ ಮೆಂಬರ್ ಆ್ಯಡ್ ಆಗುತ್ತೆ, ಸಾಕ್ಷಿ ಅಂತ ಬಂತು. ಓಕೆ, ನೆಕ್ಸ್ಟ್ ಈಗ ನಾನು ಕಂಟಿನ್ಯೂ ಕೊಡ್ತೀನಿ. ನಾನು ಇವಾಗ ಫಸ್ಟಿಗೆ ಸರ್ವೆ ಮಾಡ್ತಾ ಇರೋದು ಅಜಯ್ ಕುಮಾರ್ ಅವ್ರದ್ದು. ಇಲ್ಲಿ ಇವ್ರದ್ದು ಫಸ್ಟಿಗೆ ಹೆಡ್ ಆಫ್ ದ ಫ್ಯಾಮಿಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಂಟಿನ್ಯೂ ಅಂತ ಕೊಡ್ತೀನಿ. ಓಕೆ, ಇಲ್ಲಿ ಬರುತ್ತೆ ಯು ಹ್ಯಾವ್ ಸೆಲೆಕ್ಟೆಡ್ ಅಜಯ್ ಕುಮಾರ್ ಆ್ಯಸ್ ದ ಹೆಡ್ ಆಫ್ ದ ಫ್ಯಾಮಿಲಿ, ಡು ಯು ವಾಂಟ್ ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕ್ಯಾಪ್ಚರ್ ಅವ್ರದ್ದು ಫೋಟೋ ತೊಗೋಬೇಕು. ನಾವು ಯಾರ್ದು ಈಗ ಸರ್ವೆ ಮಾಡ್ತಾಯಿದ್ದೀವಿ ಅವ್ರದ್ದು ಫೋಟೋ ತೊಗೋಬೇಕು, ಫೋಟೋ ಮತ್ತು ಲೊಕೇಶನ್ನು. ಇಲ್ಲಿ ಬರ್ರಿ. ಟೆಸ್ಟ್ ಅಪ್ಲಿಕೇಶನ್ ಅದ. ಫೋಟೋ ಕ್ಯಾಪ್ಚರ್ ಆದಮೇಲೆ ಲೊಕೇಶನ್ ಕೂಡ ಕ್ಯಾಪ್ಚರ್ ಆಗುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಕೊಡಿ. ಕನ್ಫರ್ಮ್ ಅಂತ ಕೊಡಿ. ಇವಾಗ ನಾವು ಫೋಟೋ ಕ್ಯಾಪ್ಚರ್ ಮಾಡಿ ಕಂಟಿನ್ಯೂ ಕೊಟ್ಟ ಮೇಲೆ ನೆಕ್ಸ್ಟ್ ಎಲ್ಲ ಪ್ರಶ್ನಾವಳಿಗಳು ಬರ್ತವೆ. ಇಲ್ಲಿ ಮೊದಲನೇದಾಗಿ ಏನು ಕೇಳಿದ್ದಾರೆ, ಕುಟುಂಬದ ಮುಖ್ಯಸ್ಥರ ಅಥವಾ ಮಾಹಿತಿ ನೀಡುವ ಸದಸ್ಯರ ಸ್ಮಾರ್ಟ್ಫೋನ್ ಮೊಬೈಲ್ ನಂಬರ್. ಅವ್ರ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು. ವೆರಿಫೈ ಅಂತ ಕೊಡಿ. OTP ಬರುತ್ತೆ ಅವರ ಮೊಬೈಲ್ ನಂಬರ್ಗೆ, ಆ OTPನ ಇಲ್ಲಿ ಎಂಟ್ರಿ ಮಾಡಬೇಕು. 0422. ಓಕೆ, ವೆರಿಫೈ ಮಾಡಿ. ನೆಕ್ಸ್ಟ್ ಈಗ ಕುಟುಂಬದ ಮುಖ್ಯಸ್ಥರ ತಂದೆಯ ಉದ್ಯೋಗ. ಇವಾಗ ನಾನಿಲ್ಲಿ ಅಜಯ್ ಕುಮಾರ್ ಅಂತ ತೊಗೊಂಡಿದ್ದೀನಿ. ಸೊ ಅಜಯ್ ಕುಮಾರ್ ಅವರ ತಂದೆಯ ಅವ್ರದ್ದು ಏನು ಉದ್ಯೋಗ ಇದೆ ಅಂತ ಹಾಕಬೇಕಿಲ್ಲಿ. ಅವ್ರದ್ದೇನು ಗೌರ್ಮೆಂಟ್ ಜಾಬ್ ಇದೆಯಾ, ಪ್ರೈವೇಟ್ ಇದೆಯಾ, ಬಿಸ್ನೆಸ್ ಇದೆಯಾ, ಅಥವಾ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇದೆಯಾ. ನಾನಿಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಕುಟುಂಬದ ಮುಖ್ಯಸ್ಥರ ತಂದೆಯು ಹುಟ್ಟಿದ ಜಿಲ್ಲೆ ಯಾವುದು. ಅಜಯ್ ಕುಮಾರ್ ಅಂತ ತೊಗೊಂಡಿದ್ದೀನಲ್ವ, ಅವರ ತಂದೆಯವರು ಹುಟ್ಟಿರ್ತಕ್ಕಂಥ ಡಿಸ್ಟಿಕ್ ಯಾವುದು ಅಲ್ಲಿ ಕೇಳುತ್ತೆ. ಅದು ನಾವು ಸೇಮ್ ಡಿಸ್ಟಿಕ್ ಇದೆಯಾ ಅಥವಾ ಬೇರೆ ಡಿಸ್ಟಿಕ್ ಇದೆಯಾ ಅಥವಾ ನಮ್ಮ ರಾಜ್ಯದ ಹೊರಗಡೆ ಇದೆಯಾ ಅಂತ ಕೇಳುತ್ತೆ. ಸೊ ವಿತಿನ್ ಡಿಸ್ಟಿಕ್ ಅಂತ ಕೊಡ್ತೀವಿ. ನೆಕ್ಸ್ಟ್ ಈಗ ಕುಟುಂಬದ ಮುಖ್ಯಸ್ಥರ ತಂದೆಯ ಶಿಕ್ಷಣ ಅಂದರೆ ನಾವೀಗ ಅಜಯ್ ಕುಮಾರ್ ಅಂತ ತೊಗೊಂಡಿದ್ದೀವಿ. ಕುಟುಂಬದ ಮುಖ್ಯಸ್ಥರ ತಂದೆಯ ಶಿಕ್ಷಣ, ಅವ್ರೇನು ಇಲ್ಲಿಟ್ರೇಟ್ ಇದ್ದಾರಾ ಅಥವಾ 10th ಓದಿದ್ದಾರೆ, SSLC ಓದಿದ್ದಾರಾ, ಗ್ರ್ಯಾಜುಯೇಟ್ ಇದ್ದಾರಾ, ಪೋಸ್ಟ್ ಗ್ರ್ಯಾಜುಯೇಟ್ ಇದ್ದಾರಾ ತೊಗೋಬೇಕು. ಇಲ್ಲಿಟ್ರೇಟ್ ಇದ್ದರೆ ಇಲ್ಲಿಟ್ರೇಟ್ ಅಂತ ಹಾಕಿ, SSLC ಇದ್ದರೆ ಬಿಲೋ SSLC ಇದ್ದರೆ ಅದನ್ನು ತೊಗೊಳ್ಳಿ. ನಾನು ಬಿಲೋ SSLC ಅಂತ ತೊಗೊಳ್ತೀನಿ. 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಓದಿರ್ತಾರೆ. ಈಗ ನೆಕ್ಸ್ಟ್ ಆಧಾರ್ ಸಂಖ್ಯೆ, ಇಲ್ಲಿ ಆಧಾರ್ ಸಂಖ್ಯೆ ತೊಗೋಬೇಕು. ಆಧಾರ್ ನಂಬರ್ ಹೇಳ್ರಿ. ಓಕೆ, ಆಧಾರ್ ನಂಬರ್ ಆದಮೇಲೆ ಇನಿಷಿಯೇಟ್ KYC. ಇದು ಪ್ರತಿಯೊಬ್ಬ ಹೌಸ್ ಮೆಂಬರ್ಗೂ ಕೂಡ ಬರುತ್ತೆ. ಓಕೆ, OTP. OTP ಪಡೆ ಬಟನ್ ಕ್ಲಿಕ್ ಮಾಡಿ, ಅವ್ರಿಗೆ OTP ಹೋಗುತ್ತೆ. ನೀವು ಇಲ್ಲಿ ಕನ್ಫ್ಯೂಸ್ ಆಗ್ಬೋದು ನಿಮಗೆ, ಸರ್ ನಾವು ಇದೇ ಸೇಮ್ ಪ್ರೊಸೆಸ್ನ ಸ್ಟಾರ್ಟಿಂಗಲ್ಲೇ ಮಾಡಿದ್ದೀವಿ ಅಂತ. ಇದು ಪ್ರತಿಯೊಬ್ಬ ಕುಟುಂಬದ ಸದಸ್ಯರಿಗಿರುತ್ತೆ. ಸೊ ಈಗ ನಾನು ಅಜಯ್ ಕುಮಾರ್ ಅಂತ ತೊಗೊಂಡಿದ್ದೀನಿ. ಸೊ ಈಗ ನಾನು ಅಜಯ್ ಕುಮಾರ್ ಅವ್ರದ್ದು ಮಾಡ್ತೀನಿ. ನೆಕ್ಸ್ಟ್ ಈಗ ಅಜಯ್ ಕುಮಾರ್ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಮೆಂಬರ್ಸ್ ತೊಗೊಂಡಾಗ ಅವ್ರಿಗೂ ಕೂಡ ಸೇಮ್ ಪ್ರೊಸೆಸ್ ಇರುತ್ತೆ.
ಬಂದಿಲ್ಲ ರೀ. ಹಾಂ, ಓಕೆ ಓಕೆ. OTP ಬಂತು. OTPನ ಎಂಟ್ರಿ ಮಾಡೋಣ. 261554 261554 ಸಲ್ಲಿಸಿ. ಓಕೆ, ಇವಾಗ KYC ಆದಮೇಲೆ ಮತ್ತೆ ನೆಕ್ಸ್ಟು ಅವರ ಎಪಿಕ್ ನಂಬರ್ ಬರುತ್ತೆ. ಅವರ ಎಪಿಕ್ ನಂಬರ್ನ ಫಸ್ಟ್ ಕೇಳುತ್ತೆ ಅವ್ರ ಹತ್ರ ಮತದಾರರ ಗುರುತಿನ ಚೀಟಿ ಇದೆನಾ ಇಲ್ವಾ ಅಂತ. ಇದ್ದರೆ ಎಸ್ ಅಂತ ಕೊಡಿ. ನಂಬರ್ ಕೇಳುತ್ತೆ, ಇಲ್ಲ ಅಂದರೆ ನೋ ಅಂತ ಕೊಡಿ. ನೆಕ್ಸ್ಟ್ ಈಗ ಇಲ್ಲಿ ನೋ ಅಂತ ಕೊಟ್ಟಾಗ ನೀವು ಮತದಾರರಾಗಿ ನೋಂದಾಯಿಸಿಕೊಳ್ಳಲು ಬಯಸುತ್ತೀರಾ, ಅಂದರೆ ನೀವು ಒಂದು ವೋಟರ್ ಐಡಿನ ತಗೊಳ್ಳೋದಕ್ಕೆ ಬಯಸ್ತೀರಾ ಅಂತ ಕೇಳುತ್ತೆ. ಇಲ್ಲಿ ಎಸ್ ಆರ್ ನೋ ಅಂತ ಕೊಡಿ. ಎಸ್ ಅಂತ ಕೊಡ್ಬೋದು, ಇಲ್ಲಾಂದರೆ ನೋ ಅಂತಿದ್ದಾಗ ನೋ ಅಂತ ಕೊಡ್ಬೋದು. ನಾನು ಇಲ್ಲಿ ಎಸ್ ಅಂತ ಕೊಡ್ತೀನಿ. ಈಗ ಆಲ್ರೆಡಿ ನಿಮ್ಮ ಹತ್ರ ಇದ್ದರೆ ಇಲ್ಲಿ ಎಸ್ ಅಂತ ಇದ್ದರೆ ಎಸ್ ಅಂತ ಕೊಡಿ. ನೆಕ್ಸ್ಟು ಕುಟುಂಬದ ಮುಖ್ಯಸ್ಥರೊಂದಿಗೆ ಸಂಬಂಧ ಅಂತ ಬಂದಾಗ ಈಗ ಅಜಯ್ ಕುಮಾರ್ ಅವರೇ ಮಾಡ್ಕೊತಾ ಇರೋದಂದ್ರೆ ಸೆಲ್ಫ್ ಅಂತ ಬರುತ್ತೆ. ನೆಕ್ಸ್ಟ್ ನಾನು ಅವ್ರದ್ದು ಮನೇಲಿ ಅವ್ರ ವೈಫ್ ಆಗಿರ್ಬೋದು ಅಥವಾ ತಂದೆ ತಾಯಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಮಾಡಬೇಕಾದಾಗ ಇಲ್ಲಿ ನಾವು ಅವರ ರಿಲೇಷನ್ಶಿಪ್ ವಿತ್ ದ ಹೆಡ್ ಆಫ್ ದ ಫ್ಯಾಮಿಲಿನ ಚೇಂಜ್ ಮಾಡ್ಬೋದು. ಅವ್ರ ತಂದೆಯವ್ರದ್ದು ಮಾಡ್ತಿದ್ರೆ ನಾನು ಇಲ್ಲಿ ತಂದೆ ಅಂತ ಕೊಡ್ತೀನಿ. ವೈಫ್ದು ಮಾಡ್ತಾಯಿದ್ರೆ ವೈಫ್ದು ಅಂತ ಕೊಡ್ತೀನಿ. ಇವಾಗ ಅವ್ರದ್ದೇ ಸ್ವತಃ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಸೆಲ್ಫ್ ಅಂತಲೇ ಕೊಡ್ತೀನಿ. ಅವರ ರಿಲಿಜನ್ ಕೇಳುತ್ತೆ, ಹಿಂದೂ, ಇಸ್ಲಾಂ, ಕ್ರಿಶ್ಚಿಯನ್, ಜೈನ್ ಯಾವುದಿದೆ ನೋಡಿ. ಇಲ್ಲಿ ಯಾವುದು ಇಲ್ಲ ಅಂತಂದರೆ ಗೊತ್ತಿರಲ್ಲ ಅಂದರೆ ಇಲ್ಲಿ ಇತರೆ ಅಂತ ನಮೂದಿಸಿ ಸ್ಪೆಸಿಫೈ ಮಾಡಬೇಕು. ಅಥವಾ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಕೊಡಿ. ನಾನು ಹಿಂದೂ ಅಂತ ತೊಗೊಳ್ತೀನಿ. ಯಾವ ಪ್ರವರ್ಗಕ್ಕೆ ಸೇರಿದ್ದರಾಗಿದ್ದೀರಿ, ನಿಮ್ಮ ಕ್ಯಾಟಗರಿ ಯಾವುದಿದೆ. ಅದರ್ಸ್, SC ST. ಇಲ್ಲಿ ಅದರ್ಸ್ ಅಂತ ತೊಗೊಂಡಾಗ ನಿಮಗೆ ಕೆಳಗಡೆಗೆ ಲಿಸ್ಟ್ ಬರುತ್ತೆ. SC ಅಂತ ತೊಗೊಂಡಾಗ ಕೂಡ ಕೆಳಗಡೆಗೆ ಲಿಸ್ಟ್ ಬರುತ್ತೆ. ಸೊ ಕನ್ಸರ್ನ್ಡ್ ಕ್ಯಾಟಗರಿ ಲಿಸ್ಟನ್ನು ನೀವು ಸೆಲೆಕ್ಟ್ ಮಾಡಬೇಕು. ನಾನಿಲ್ಲಿ ಜಾತಿ ಅಂತ ತೊಗೊಳ್ತೀನಿ. ಸೊ ನೀವು ಇಲ್ಲಿ ಯೂಶ್ವಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಮ್ಯಾನ್ಯುವಲಲ್ಲಿ ಎಂಟೈರ್ ಕಾಸ್ಟ್ ಲಿಸ್ಟು ಮತ್ತು ಕಾಸ್ಟ್ ಕೋಡ್ಗಳನ್ನು ಕೊಟ್ಟಿರ್ತಾರೆ. ಆ ಕಾಸ್ಟ್ ಕೋಡನ್ನ ನೋಡಿಬಿಟ್ಟು ನೀವು ಡೈರೆಕ್ಟ್ಲಿ ಇಲ್ಲಿ ಕೋಡ್ ಕೂಡ ಹಾಕ್ಬೋದು. ಇಲ್ಲ ಅಂತಂದರೆ ನಿಮಗೆ ಕಾಸ್ಟ್ ನೇಮ್ನ ಸರ್ಚ್ ಮಾಡ್ತೀರಂದರೆ ನೀವು ಕಾಸ್ಟ್ ನೇಮ್ ಕೂಡ ಸರ್ಚ್ ಮಾಡ್ಬೋದು. ಆದರೆ ಕಾಸ್ಟ್ ನೇಮ್ ನಾನು ಸಜೆಸ್ಟ್ ಮಾಡೋದಿಲ್ಲ. ನೀವು ಕಾಸ್ಟ್ ಕೋಡನ್ನ ನೋಡ್ಕೊಳ್ಳಿ. ಯಾಕೆಂದರೆ ಈಗ ಒಂದೊಂದು ಕಾಸ್ಟ್ ನೇಮ್ಗಳು ಕೂಡ 4-5 ಥರ ಇರ್ತವೆ. ಹಾಗಾಗಿ ನೀವು ಕೋಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ಸದ್ಯಕ್ಕೆ ಇದರಲ್ಲಿ ಭಾವಚ ಅಂತ ತೊಗೊಳ್ತೀನಿ. ಉಪಜಾತಿ ಇದ್ದರೆ ಉಪಜಾತಿ, ಇಲ್ಲಿ ನೋಡಿ ಕಾಸ್ಟ್ಗೆ ಮಾತ್ರ ಅವರು ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ. ಉಪಜಾತಿ ಮತ್ತು ಇನ್ನಿತರ ಸಮಾನಾರ್ಥ ಹೆಸರುಗಳಿದ್ದಲ್ಲಿ ಕೊಡಿ, ಅದಕ್ಕೆ ಸ್ಟಾರ್ ಮಾರ್ಕ್ ಇಲ್ಲ ಅಂದರೆ ಮ್ಯಾಂಡೇಟ್ರಿ ಫೀಲ್ಡ್ಸ್ ಇಲ್ಲ. ಸೊ ಇಲ್ಲಿ ನೀವು ಫಸ್ಟಿಗೆ ಒಂದು ಕಾಸ್ಟ್ನ ಸೆಲೆಕ್ಟ್ ಮಾಡಿದ ಮೇಲೆ ಅದೇ ಫೈನಲ್. ಇಲ್ಲ ಸರ್ ಇದರಲ್ಲಿ ನಮ್ದು ಇನ್ನೊಂದಿದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಲಿಂಗಾಯತ್ ಅಂತ ತೊಗೊಂಡಾಗ ಲಿಂಗಾಯತಲ್ಲಿ ಪಂಚಮಶಾಲಿ ಅಂತ ಬರುತ್ತೆ, ಗಾಣಿಗ ಅಂತ ಬರುತ್ತೆ. ಸೊ ಆ ಥರ ಸೆಲೆಕ್ಟ್ ಮಾಡೋಕ್ಕೂ ಕೂಡ ನಿಮಗೆ ಬರುತ್ತೆ. ಇಲ್ಲಿ ಲಿಂಗಾಯತ್ ಅಂತ ಸರ್ಚ್ ಮಾಡಿದಾಗ ಇದು ಟೆಸ್ಟ್ ಟೈಪ್ ಇರೋದ್ರಿಂದ ಎಲ್ಲನೂ ಲೋಡ್ ಮಾಡಿಲ್ಲ. ಈಗ ನಾನು ಫಾರ್ ಎಕ್ಸಾಂಪಲ್ ಇದು ತೊಗೊಂಡಿದ್ದೀನಿ. ಈಗ ಒಂದು ಆಲ್ರೆಡಿ ಕಾಸ್ಟು ಬರ್ಡಾ ಅಂತ ತೊಗೊಂಡಿದ್ದೀನಿ. ಈ ಬರ್ಡಾದಲ್ಲಿ ಮತ್ತೆ ಉಪಜಾತಿ ಯಾವುದಾದ್ರೂ ಇದ್ದರೆ ತಾವು ಅದಕ್ಕೆ ಹಾಕ್ತಿರತ್ತಂದರೆ ಹಾಕ್ಬೋದು. ನೋಡಿ ಬೀಳ್ಗಾರಸಿ ಅಂತ ಇದೆ, ಅದನ್ನು ಹಾಕ್ತೀನಿ. ನೆಕ್ಸ್ಟ್ ಇನ್ನೊಂದು ಸಮಾನಾರ್ಥ ಪದ ಯಾವುದಾದ್ರು ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ನೆಕ್ಸ್ಟ್ ಇಲ್ಲಿ ನಿಮಗೆ ಜಾತಿ ಪ್ರಮಾಣ ಪತ್ರ ಪಡೆದಿರುವ ಅಂತ ಕೇಳುತ್ತೆ. ಇದ್ದರೆ ಇದೆ ಅಂತ ಹೇಳಿ, ಇಲ್ಲಾಂದರೆ ಇಲ್ಲ ಅಂತ ಹೇಳಿ. ನಿಮ್ಮ ಮಾತೃಭಾಷೆ ಕೇಳುತ್ತೆ, ಯಾವುದಿದೆ ಕನ್ನಡ, ಹಿಂದಿ, ಉರ್ದು, ತೆಲುಗು, ತಮಿಳು, ಮರಾಠಿ ಯಾವುದಿದೆ ಅದನ್ನು ಹಾಕಿ. ಆಮೇಲೆ ನೀವು ಡಿಸೇಬಲ್ಡ್ ಇದ್ದೀರಾ ಅಂತ ಕೇಳುತ್ತೆ. ಇದ್ದರೆ ಎಸ್ ಅಂತ ಹಾಕಿ. ಇಲ್ಲಿ ಎಸ್ ಅಂತ ಇದ್ದಾಗ ತಮಗೆ ಒಂದು ಯುನಿಕ್ ಡಿಸೇಬಿಲಿಟಿ ID ಕಾರ್ಡ್ ನಂಬರ್ ಬರ್ತದೆ. ಅದು ಇನ್ನು ತಾವಿಲ್ಲಿ ನಿಮ್ಮ ಹತ್ರ ಇರ್ತದೆ, ಅದನ್ನು ಎಂಟ್ರಿ ಮಾಡಬೇಕು. ಇದ್ದರೆ ಹಾಕಿ, ಇಲ್ಲ ಅಂತಂದರೆ ಇಲ್ಲ ಅಂತ ಹಾಕಿ. ಇನ್ ಕೇಸ್ ಇಲ್ಲ ನೀವು ಡಿಸೇಬಲ್ಡ್ ಪರ್ಸನ್ ಇಲ್ಲ ಅಂದರೆ ಇಲ್ಲಿ ಇಲ್ಲ ಅಂತ ಕೊಡಿ. ನೆಕ್ಸ್ಟ್ ನಿಮ್ಮ ಮೆರಿಟಲ್ ಸ್ಟೇಟಸ್ ಕೇಳುತ್ತೆ. ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಅಂತ ಕೊಡಿ, ಅನ್ಮ್ಯಾರಿಡ್ ಇದ್ದರೆ ಅನ್ಮ್ಯಾರಿಡ್ ಅಂತ ಕೊಡಿ. ಈಗ ನೆಕ್ಸ್ಟ್ ಇವಾಗ ನೀವು ಇಲ್ಲಿ ಮ್ಯಾರಿಡ್ ಅಂತ ಕೊಟ್ಟಾಗ ನೀವು ಮದುವೆ ಆದಾಗ ನಿಮ್ಮ ವಯಸ್ಸು ಎಷ್ಟಿತ್ತು ಅಂತ ಕೇಳುತ್ತೆ. ಫಾರ್ ಎಕ್ಸಾಂಪಲ್ ಅವ್ರ ಮದುವೆ ಆದಾಗ ಅವ್ರ ವಯಸ್ಸು 25 ಇತ್ತು. ನೋಡಿ ಇಲ್ಲಿ ಮ್ಯಾರಿಡ್ ಅಂತ ಕೊಟ್ಟಾಗ ಈ ಆಪ್ಷನ್ ಬಂದಿದೆ. ನಾನಿಲ್ಲಿ ಅನ್ಮ್ಯಾರಿಡ್ ಅಂತ ಕೊಟ್ಟಾಗ ನಿಮಗೆ ಈ ಆಪ್ಷನ್ ಬರೋದಿಲ್ಲ. ಓಕೆನಾ. ಸೊ ನಾನಿಲ್ಲಿ ಮ್ಯಾರಿಡ್ ಅಂತ ಕೊಟ್ಟಾಗ ನಿಮಗೆ ಇಲ್ಲಿ, ಆಮೇಲೆ ಇಲ್ಲಿ ಇನ್ನೂ ಆಪ್ಷನ್ಗಳಿದ್ದಾವೆ. ಮ್ಯಾರೇಜ್ ವಿತ್ ಇನ್ ದ ಸೇಮ್ ಕಾಸ್ಟ್, ಇಂಟರ್ ಕಾಸ್ಟ್ ಮ್ಯಾರೇಜ್, ಇಂಟರ್ ರಿಲಿಜನ್ ಮ್ಯಾರೇಜ್, ಇವೆಲ್ಲ ಆಪ್ಷನ್ಗಳಿದ್ದಾವೆ. ಇದರಲ್ಲಿ ಯಾವುದಾದ್ರೂ ಕೂಡ ಆಪ್ಷನ್ ಕೂಡ ತೊಗೋಬೋದು. ನೆಕ್ಸ್ಟು ವಿದ್ಯಾಭ್ಯಾಸದ ವಿವರ, ಗರಿಷ್ಠ ವಿದ್ಯಾರ್ಹತೆ ಏನಿದೆ, ಎಜುಕೇಷನ್ ಡೀಟೇಲ್ಸ್, ಏನು ಮುಗಿದಿದೆ ಎಜುಕೇಷನ್ ಅಂತ, ಹೈಯೆಸ್ಟ್ ಎಜುಕೇಷನ್ ಏನು ಮುಗಿದಿದೆ. ಇವರು ಅಜಯ್ ಕುಮಾರ್ ಅವ್ರದ್ದು, ಇವರು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದ್ದಾರೆ. ನೆಕ್ಸ್ಟು ಇಲ್ಲಿ ಪ್ರಶ್ನೆ ಏನು ಬರುತ್ತಂದರೆ, ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದ್ದಾರೆ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ನಾವು ಸರ್ವೆ ಮಾಡೋಕ್ಕೆ ಹೋದಾಗ ಬಹಳಷ್ಟು ಜನ ನಮಗೆ 50 ವರ್ಷದ ಮೇಲ್ಪಟ್ಟು ಸಿಗ್ತಾರೆ. ಅವರ ಒಂದು ಟೈಮಲ್ಲಿ ಏನಿರುತ್ತೆ ಅವರಿಗೆ
ಅಪ್ ಟು 5th ಓದಿರ್ತಾರೆ, 10th ಓದಿರ್ತಾರೆ, ಅಥವಾ ಅವರು PUC ಓದಿರ್ತಾರೆ, ಡಿಗ್ರಿ ಓದಿರ್ತಾರೆ, ಮುಂದೆ ಓದೋಕ್ಕಾಗಿರೋದಿಲ್ಲ. ಸೊ ಮುಂದೆ ಓದೋಕ್ಕಾಗಿರಲ್ಲ ಅಂತಂದರೆ ನಿಮಗೆ 16ರಿಂದ 40 ವರ್ಷದವರು ಶಿಕ್ಷಣ ಮುಂದುವರಿಸಿದ್ರಲ್ಲ ಕಾರಣ ಏನಂತ ಕೇಳುತ್ತೆ. ಆ ಕಾರಣದಲ್ಲಿ ಇಲ್ಲಿ ಬರುತ್ತೆ ನಿಮಗೆ ಬಡತನ, ಶಿಕ್ಷಣ ಸಂಸ್ಥೆ ದೂರ, ಅಥವಾ ಶಾಲಾ ಸಮಯ ಅನಾನುಕೂಲವಾಗಿತ್ತು, ಏನಿದೆ ಅದನ್ನು ತಾವಿಲ್ಲಿ ಹಾಕ್ಬೋದು. ಏನಾದರೂ ಇದ್ದರೆ, ಇಲ್ಲಪ್ಪ ನಿಮಗೆ ಏನೂ ಇಲ್ಲ ಅಂತಂದರೆ ಇಲ್ಲಿ ಯಾವುದೂ ಇಲ್ಲ ಅಂತ ಕೂಡ ತಾವು ಎಂಟ್ರಿ ಮಾಡ್ಬೋದು. ಆಮೇಲೆ ಸರ್ಕಾರದಿಂದ ತಾವೇನಾದರೂ ಶೈಕ್ಷಣಿಕವಾಗಿ ಅಂದರೆ ಎಜುಕೇಷನಲ್ ಬೆನಿಫಿಟ್ಸ್ ಏನಾದರೂ ತೊಗೊಂಡಿದ್ದೀರಾ ಅಂತ ಕೇಳುತ್ತೆ. ಏನಾದರೂ ತೊಗೊಂಡಿದ್ದರೆ ತಾವು ಹಾಕ್ಬೋದು. ಇಲ್ಲಿ ಯಾವ ಥರದ ಬೆನಿಫಿಟ್ಸ್ ಇದೆ ಅಂದರೆ ಇಂಜಿನಿಯರಿಂಗ್ ಕೋರ್ಸಿಗೆ ಪ್ರವೇಶ, ಈಗ ನಿಮಗೆಲ್ಲ ಗೊತ್ತಿದೆ ಭಾಳಷ್ಟು ಸರ್ಕಾರದಿಂದ ಸ್ಕಾಲರ್ಶಿಪ್ಗಳು ಬರುತ್ತೆ. ಸೊ ಅದರಲ್ಲಿ ಏನಾದರೂ ತೊಗೊಂಡಿದ್ದಾರೆ ಅಂತ ಕೇಳುತ್ತೆ. ಯಾವಾದರೂ ತೊಗೊಂಡಿದ್ರೆ ಇಲ್ಲಿ ಇಷ್ಟೊಂದಿದ್ದಾವೆ, ಎಂಟ್ರಿ ಮಾಡಿ. ಯಾವುದೂ ಇಲ್ಲ ಅಂತಂದರೆ ಯಾವುದೂ ಇಲ್ಲ ಅಂತ ಎಂಟ್ರಿ ಮಾಡಬೇಕು. ಆಮೇಲೆ ಹಾಸ್ಟೆಲ್ ಬೆನಿಫಿಟ್ಸ್ ಏನಾದರೂ ತೊಗೊಂಡಿದ್ದೀರಾ, ಯಾವುದೋ ನವೋದಯ ಆಗಿರ್ಬೋದು, ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಅಥವಾ ಪೋಸ್ಟ್ ಮೆಟ್ರಿಕು, ಪ್ರೀ ಮೆಟ್ರಿಕು, ಇದು ಯಾವುದಾದ್ರು ತೊಗೊಂಡಿದ್ರೆ ತೊಗೊಂಡಿದ್ದೀವಿ ಅಂತ ಹೇಳಿ, ಅಥವಾ ಯಾವುದೂ ಇಲ್ಲ ಅಂದರೆ ಯಾವುದೂ ಇಲ್ಲ ಅಂತ ಹಾಕಿ. ನಾವೀಗ ಪೋಸ್ಟ್ ಮೆಟ್ರಿಕ್ ಯಾರಾದರೂ ತೊಗೊಂಡಿದ್ರೆ ಎಕ್ಸಾಂಪಲ್ ನಾನು ಇಲ್ಲಿ ಪೋಸ್ಟ್ ಮೆಟ್ರಿಕ್ ಅಂತ ತೊಗೊಳ್ತೀನಿ. ಓಕೆ. ಗೌರ್ಮೆಂಟ್ ಜಾಬ್ ಬೆನಿಫಿಟ್ಸ್ ಏನಾದರೂ ತೊಗೊಂಡಿದ್ದೀರಾ, ಇಲ್ಲ. ಓಕೆ, ಇಲ್ಲಿ ಆ್ಯಕ್ಚುಲಿ ಇಲ್ಲ ಅಂತ ಆಪ್ಷನ್ ಬರಬೇಕು. ಅದನ್ನು ಆ್ಯಡ್ ಮಾಡೋಕ್ಕೆ ಹೇಳ್ತೀವಿ. ಟೆಸ್ಟಿಂಗ್ ಆ್ಯಪ್ ಇರೋದ್ರಿಂದ ಅದು ಆಪ್ಷನ್ ಇಲ್ಲ, ಇದರಲ್ಲಿ ಇನ್ಕಾರ್ಪೊರೇಟ್ ಮಾಡೋಕ್ಕೆ ಹೇಳ್ತೀವಿ. ನಾನು ಆ್ಯಸ್ ಆಫ್ ಫಾರ್ ಟ್ರೈನಿಂಗ್ ಪರ್ಪಸ್ ಗ್ರೂಪ್ ಡಿ ಅಂತ ತೊಗೊಂಡಿದ್ದೀನಿ. ವಿದ್ಯಾರ್ಥಿ ವೇತನ, ಸ್ಟೂಡೆಂಟ್ ಸ್ಕಾಲರ್ಶಿಪ್ ಏನಾದರೂ ತೊಗೊಂಡಿದ್ದೀರಾ, ಯಾವುದಾದ್ರು ತೊಗೊಂಡಿದ್ದರೆ ತೊಗೊಂಡಿದ್ದೀವಿ, ಇಲ್ಲ ಅಂದರೆ ಇಲ್ಲ. ನೆಕ್ಸ್ಟ್ ಮೀಸಲಾತಿ, ಅಂದರೆ ನಿಮ್ಮ ಒಂದು ಮೀಸಲಾತಿಯಿಂದ ಬೇರೆ ಯಾವುದಾದ್ರೂ ಬೆನಿಫಿಟ್ಸ್ ತೊಗೊಂಡಿದ್ದೀರಾ, ನಿಮ್ಮ ರಿಸರ್ವೇಷನ್ಗೆ ಸಂಬಂಧಪಟ್ಟಂಗೆ ಲೋನ್ ಆಗಿರ್ಬೋದು, ಅಥವಾ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪರ್ಪಸ್ ಆಗಿರ್ಬೋದು, ಒಂದು ಸೈಟ್ ತೊಗೊಳ್ಳೋದಕ್ಕೆ. ಈಗ ಭಾಳಷ್ಟು ಸರ್ಕಾರದಿಂದ ಭಾಳಷ್ಟು ಕ್ಯಾಟಗರಿ ವೈಸು, ಕಾಸ್ಟ್ ವೈಸು ಬೆನಿಫಿಟ್ಸ್ ಇದ್ದಾವೆ. ಸೊ ಯಾವುದಾದ್ರು ತಾವು ಮುಂಚೆ ತೊಗೊಂಡಿದ್ರೆ ಅದನ್ನು ಹಾಕ್ಬೋದು. ಇಲ್ಲ ಅಂತಂದರೆ ಇಲ್ಲ ಅಂತಲೇ ಹಾಕಿ. ಯಾವುದಾದ್ರು ತೊಗೊಂಡಿದ್ರೆ ಹಾಕಿ. ಈಗ ಸಹಜವಾಗಿ ಗಂಗಾ ಕಲ್ಯಾಣ ಇರ್ತದೆ, ಅಥವಾ ಯಾವುದೋ ಒಂದು ಸರ್ವಿಸ್ ಇರ್ತದೆ, ತೊಗೊಂಡಿದ್ದೀವಿ ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ. ಆಮೇಲೆ 371J, ಇದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುತ್ತೆ. ಈ ಒಂದು ಸೇವೆನ ಯಾರಾದರೂ ಫೆಸಿಲಿಟಿನ ತೊಗೊಂಡಿದ್ದೀವಿ ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ. ಯಾಕೆಂದರೆ ನಮಗೆ ಎಜುಕೇಷನಲ್ಲೂ ಕೂಡ ಈ ಒಂದು 371J ಸಹಾಯಕ್ಕೆ ಬರುತ್ತೆ. ಆಮೇಲೆ ಜಾಬ್ ತೊಗೋಬೇಕಂದ್ರೂ ಕೂಡ ನಮಗೆ ಹೆಲ್ಪಿಗೆ ಬರುತ್ತೆ. ಇಲ್ಲಿ ನಾನು ಎಜುಕೇಷನ್ ಪರ್ಪಸ್ ಅಂತ ತೊಗೊಂಡ್ರೆ ಇದನ್ನು ಹಾಕಿರ್ತೀನಿ. ಸದ್ಯಕ್ಕೆ ತಾವು ಕೆಲಸ ಮಾಡ್ತಾಯಿದ್ದೀರಿ ಅಂತ ಕೇಳುತ್ತೆ. ನಾನು ಕೆಲಸ ಮಾಡ್ತಿದ್ರೆ ಹೌದು ಅಂತ ಹಾಕ್ತೀನಿ. ಹೌದು ಅಂದಾಗ ಅಲ್ಲಿ ನಿಮಗೆ ಒಂದು ಎಪಿಕ್ ನಂಬರ್ ಕೇಳುತ್ತೆ. ನಾನು ಇಲ್ಲ ಅಂತ ಅಂದಾಗ ಅದು ನೆಕ್ಸ್ಟ್ ಎಪಿಕ್ ನಂಬರ್ ಬರೋಲ್ಲ. ನೆಕ್ಸ್ಟ್ ನಾನು ಇಲ್ಲಿ ಇಲ್ಲ ಅಂತ ಕೊಟ್ಟಿರ್ತೀನಿ, ನಾನು ಹೌದು ಅಂತ ಕೊಡ್ತೀನಿ. ನೋಡಿ ನಿಮ್ಗೆ ಕೇಳುತ್ತೆ ಹೌದು ಅಂದರೆ ನೀವು ಯಾವ ಥರ ಮಾಡ್ತಿದ್ದೀರಾ ಅಂತ. ನಿಮ್ಮದೇನು ಸೆಲ್ಫ್ ಎಂಪ್ಲಾಯ್ಡ್ ಬಿಸ್ನೆಸ್ ಅದನ, ಅಥವಾ ಹೆಲ್ಪರ್ ಅಂತ ಇದ್ದೀರಾ, ಅಥವಾ ನಿಮಗೆ ಮಂತ್ಲಿ ಸ್ಯಾಲ್ರಿ ಬೇಸಿಸ್ ಮೇಲೆ ಗೌರ್ಮೆಂಟ್ ಜಾಬಲ್ಲಿದ್ದೀರಾ, ಅಥವಾ ಮಂತ್ಲಿ ಸ್ಯಾಲ್ರಿ ಬೇಸಿಸ್ ಮೇಲೆ ಪ್ರೈವೇಟ್ ಜಾಬಲ್ಲಿದ್ದೀರಾ, ಅಥವಾ ಕ್ಯಾಶುವಲ್ ಆಗಿ ಅಥವಾ ಡೈಲಿ ವೇಜಸ್ ಮೇಲೆ ವರ್ಕರ್ ಇದ್ದೀರಾ ಅಂತ ನಿಮಗೆ ಆಪ್ಷನ್ಗಳು ಬರ್ತವೆ. ಇಲ್ಲಾಂದರೆ ಈಗ ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಬೋದು ಅಂತ ಪಾರ್ಟ್ ಟೈಮ್ ಜಾಬ್ ಥರ ಬರ್ತವೆ. ಈಗ ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ಸ್ವಿಗ್ಗಿ, ಝೊಮ್ಯಾಟೊ ಆ ಥರ ಇದೆ ಅಂತ ಕೇಳುತ್ತೆ. ನಾನಿಲ್ಲಿ ಮಂತ್ಲಿ ಪ್ರೈವೇಟ್ ವರ್ಕರ್ ಅಂತ ಕೊಡ್ತೇನೆ. ಯಾವುದರಲ್ಲಿ ಅಂತ ಕೇಳುತ್ತೆ. ಏನು ಒಂದು ಫೀಲ್ಡಲ್ಲಿ ತಾವು ಒಂದು ವರ್ಕ್ ಮಾಡ್ತಿದ್ದೀರಾ ಅಂತ ಕೇಳುತ್ತೆ. ನಿಮ್ಗೆ ಯಾವುದಾದ್ರೂ ಇದ್ದರೆ ಇದರಲ್ಲಿ ಹಾಕಿ, ಇಲ್ಲ ಅಂತಂದರೆ ಇಲ್ಲ ಅಂತ, ಯಾವುದೂ ಇಲ್ಲ ಅಂತ ಹಾಕಿ. ನಾನು ಯಾವುದೋ ಒಂದು ತೊಗೊಳ್ತೀನಿ. ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂತ ತೊಗೊಂಡಿದ್ದೀನಿ. ನೀವು ತೊಡಗಿಕೊಂಡಿರುವ ಹಾಲಿ ಉದ್ಯೋಗ ಅಥವಾ ವ್ಯಾಪಾರ ಯಾವುದಿದೆ, ನಿಮ್ಮ ಆಕ್ಯುಪೇಷನ್ ಯಾವುದಿದೆ ಅಂತ ಕೇಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಯಾವುದೋ ಒಂದು ಆರ್ಕಿಟೆಕ್ಟ್ ಅಂತ ತೊಗೊಳ್ತೀನಿ. ಇಲ್ಲಿ ಸುಮಾರಷ್ಟು ಆಪ್ಷನ್ಗಳಿದ್ದಾವೆ. ಈ ಆಪ್ಷನ್ಗಳೆಲ್ಲ ಅವ್ರಿಗೆ ಗೊತ್ತಿರ್ತದೆ ಏನೇನಿದ್ದಾವೆ ಅಂತ. ಸೊ ಆಲ್ರೆಡಿ ಈಗ ಎಲ್ಲ ಟೀಚರ್ಸ್ಗಳು ತಾವು SC ಸರ್ವೆ ಮಾಡಿರೋದ್ರಿಂದ ಆಲ್ಮೋಸ್ಟ್ 70% ಎಲ್ಲ ಸೇಮ್ ಇದೆ. ಇವಾಗ ಮುಂಚೆ ನಾವು ಯಾರು ಕುಟುಂಬ ಸದಸ್ಯರಿದ್ದಾರೆ ಅವ್ರದ್ದು ಮಾತ್ರ ಸರ್ವೆ ಮಾಡ್ತಿದ್ವಿ. ಇದರಲ್ಲಿ ಹೊಸದಾಗಿ ಏನು ಮಾಡಿದ್ದಾರೆ ಅಂದರೆ ಕುಟುಂಬ ಸದಸ್ಯರ ತಂದೆಯವ್ರದ್ದು ಮಾಹಿತಿನ ತೊಗೊತಿದ್ದಾರೆ ಅಷ್ಟೇ. ಅದು ಬಿಟ್ಟು ಎಲ್ಲ ಆಲ್ಮೋಸ್ಟ್ ಮಾಹಿತಿಗಳು ಸೇಮ್ ಇದ್ದಾವೆ, ಕೆಲವೊಂದು ಮಾತ್ರ ಚೇಂಜಸ್ ಇದ್ದಾವೆ. ಸೊ ಯಾವ ಥರದ ಒಂದು ತೊಗೊಳ್ಬೇಕು, ನಾನಿಲ್ಲಿ ಆರ್ಕಿಟೆಕ್ಟ್ ಅಂತ, ಕಂಪ್ಯೂಟರ್ ಆಪ್ರೇಟರ್ ಅಂತ ಇದೆ, ಕಂಪ್ಯೂಟರ್ ಆಪ್ರೇಟರ್ ಅಂತ ತೊಗೊಳ್ತೀನಿ. ನೀವು ಕೈಗಾರಿಕಾ ಇಲಾಖೆಯಲ್ಲಿ MSMEದಲ್ಲಿ ರಿಜಿಸ್ಟರ್ ಆಗಿದ್ದೀರಾ ಅಂತ ಕೇಳುತ್ತೆ. ಮೀಡಿಯಮ್ ಸ್ಮಾಲ್ ಇಂಡಸ್ಟ್ರಿನಲ್ಲಿ ಏನಾದರೂ ಲೋನ್ ತೊಗೊಳ್ಳೋಕ್ಕೋಸ್ಕರ, ಬೇರೆ ಯಾವುದಾದ್ರು ಒಂದು ಫೆಸಿಲಿಟಿಗೋಸ್ಕರ ಏನಾದರೂ ನೀವು ರಿಜಿಸ್ಟರ್ ಮಾಡಿಸಿದ್ದೀರಾ ಅಂತ ಕೇಳುತ್ತೆ. ಹೌದು ಅಂದರೆ ಹೌದು ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ನಿಮ್ಮ ಕುಟುಂಬದ ಕಸುಬು ಸಹಜವಾಗಿ ತಮ್ಮ ಎಲ್ಲ ಭಾಳಷ್ಟು ಕಡೆಗೆ ಅಗ್ರಿಕಲ್ಚರ್ ಇರುತ್ತೆ. ಅಗ್ರಿಕಲ್ಚರ್ ಇದ್ದರೆ ಅಗ್ರಿಕಲ್ಚರ್ ಅಂತ ಹಾಕಿ. ಇನ್ನು ಬೇರೆ ಏನಾದರೂ ಇದ್ದರೆ ಆರ್ಟಿಸಿಯನ್ಸು ಅಥವಾ ಯಾವುದಾದ್ರೂ ಇದ್ರಲ್ಲಿ ನೋಡಿ ಇಷ್ಟೊಂದು ಆಪ್ಷನ್ಗಳಿದ್ದಾವೆ. ಕ್ಷೌರಿಕರು, ಬಾರ್ಬರ್ಸ್, ಬಾಸ್ಕೆಟ್, ಟಂಬ್ಲಿಂಗ್ ಯಾರಿದ್ದಾರೆ ಅದನ್ನು ನೋಡಿಬಿಟ್ಟು ಹಾಕಲಿ. ನಾನು ಇಲ್ಲಿ ಅಗ್ರಿಕಲ್ಚರ್ ಅಂತ ತೊಗೊಳ್ತೇನೆ. ನಿಮ್ಮ ಕುಲ ಕಸುಬು ಮುಂದುವರೆದಿದೆ ಅಂತ ಕೇಳ್ತಾರೆ. ಎಸ್ ಇದ್ದರೆ ಎಸ್ ಅಂತ ಹಾಕಿ, ನೋ ಅಂದರೆ ನೋ ಅಂತ ಹಾಕಿ. ನೆಕ್ಸ್ಟ್, ಈಗ ನಿಮ್ಮ ಕುಲಕಸುಬಿನಿಂದ ಏನಾದರೂ ನಿಮಗೆ ವಿಶಿಷ್ಟ ಕಾಯಿಲೆಗಳು ಬಂದಿದ್ದಾವೆ ಅಂತ. ಈಗ ನಾವು ನೋಡ್ಬೋದು ಕೆಲವೊಂದು ಕೆಮಿಕಲ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು, ಫರ್ಟಿಲೈಸರ್ಸ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಅವ್ರಿಗೆ ಒಂದು ಥರದ್ದು ಏನೋ ಒಂದು ಲಾಂಗ್ ಟರ್ಮ್ ವರ್ಕ್ ಮಾಡೋದ್ರಿಂದ ಸ್ವಲ್ಪ ಡಿಸೀಸ್ ಬಂದಿರ್ತವೆ. ಆ ಥರದ್ದು ಏನಾದರೂ ಬಂದಿದೆಯಾ ಅಂತ ಕೇಳುತ್ತೆ. ಸ್ಕಿನ್ ಡಿಸೀಸ್ ಆಗಿರ್ಬೋದು, ಇಂಟೆನ್ಸ್ ರಿಲೇಟೆಡ್ ಡಿಸೀಸ್ ಆಗಿರ್ಬೋದು, ಅಸ್ತಮಾ ಯಾವುದಾದ್ರೂ ಒಂದು ಆಗಿರ್ಬೋದು, ಬಂದಿದೆ ಅಂತ ಕೇಳುತ್ತೆ. ಬಂದಿದೆ ಅಂತ ಹೇಳಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ. ನಾನು ಯಾವುದೂ ಇಲ್ಲ ಅಂತ ಹಾಕ್ತೀನಿ. ನಿಮಗೆ ಪ್ರತಿದಿನ ಕೂಲಿ ತೆಗೆದುಕೊಂಡಲ್ಲಿ ದಿನಕ್ಕೆ ಸಿಗುವ ಕೂಲಿ ಮೊತ್ತಗಳೆಷ್ಟು ಅಂದಾಜಾಗಿ ಒಂದು
450 ರೂಪಾಯಿ ಅಂತ ಹಾಕ್ತೇನೆ ಎಕ್ಸಾಂಪಲ್ಗೆ. ನಿಮ್ಮ ವಾರ್ಷಿಕ ಆದಾಯ ಕೇಳುತ್ತೆ. ವಾರ್ಷಿಕ ಆದಾಯ ಎಷ್ಟಿದೆ ನೋಡಿ, 1 ಲಕ್ಷ, 1 ಲಕ್ಷದಿಂದ 20,000ದಿಂದ ಇದೆ, 20,000ದಿಂದ ಅಥವಾ ಲೆಸ್ ದೆನ್ 20,000 ಇದೆ, 20,000ದಿಂದ 1 ಲಕ್ಷ ಇದೆ, 1 ಲಕ್ಷದಿಂದ 2.5 ಲಕ್ಷ ಇದೆ. ನಾನು 20,000ರಿಂದ 1 ಲಕ್ಷ ಅಂತ ಹಾಕ್ತೀನಿ. ನೀವೇನಾದರೂ ಇನ್ಕಮ್ ಟ್ಯಾಕ್ಸ್ ಪೇಯರ್ ಇದ್ದೀರಾ, ಹೌದು, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ. ಯಾವುದಾದ್ರೂ ನೀವು ಒಂದು ಕೌಶಲ್ಯಾಭಿವೃದ್ಧಿಯಲ್ಲಿ ತರಬೇತಿ ಪಡೆಯಲು ಇಚ್ಛಿಸ್ತೀರ ಅಂದರೆ ಅದನ್ನು ಇಲ್ಲಿ ಕೆಳಗಡೆಗೆ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಈ ಒಂದು ಎಲೆಕ್ಟ್ರಾನಿಕ್ ಆ್ಯಂಡ್ PCB ಅಸೆಂಬ್ಲರ್ ಅಂತ ತೊಗೊಳ್ತೇನೆ. ಬ್ಯಾಂಕ್ ಅಕೌಂಟ್ ಇದೆ ಅಂತ ಕೇಳುತ್ತೆ. ಸಹಜವಾಗಿ ಎಲ್ರಿಗೂ ಬ್ಯಾಂಕ್ ಅಕೌಂಟ್ ಇರುತ್ತೆ, ಎಸ್ ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ನಿಮಗೇನಾದರೂ ಕಂಪ್ಯೂಟರ್ ಲಿಟ್ರಸಿ ಇದೆಯಾ, ಎಸ್ ಅಂದರೆ ಎಸ್ ಹಾಕಿ, ನೋ ಇದ್ದರೆ ನೋ ಹಾಕಿ. ನೀವೇನಾದರೂ ಆರೋಗ್ಯ ವಿಮೆ ಮಾಡಿಸಿದ್ದೀರಾ, ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದೀರಾ, ಪ್ರೈವೇಟು ಅಥವಾ ಗೌರ್ಮೆಂಟು ಅಥವಾ ಯಾವುದೂ ಇಲ್ಲ ಅಂತ. ಈಗ ಗೌರ್ಮೆಂಟಲ್ಲಿ ತಾವು ನೋಡ್ಬೋದು, ಪ್ರಧಾನಮಂತ್ರಿಯವ್ರ ಕಡೆಯಿಂದ ಈ ಪ್ರಧಾನಮಂತ್ರಿ ಹೆಲ್ತ್ ಇನ್ಶೂರೆನ್ಸ್ನಲ್ಲೇ ಸಹಜವಾಗಿ ಎಲ್ಲರೂ ಮಾಡಿಸಿರ್ತಾರೆ. ಅದು ಇಲ್ಲ ಅಂತಂದರೆ ಪ್ರೈವೇಟಾಗಿ ಭಾಳ ಜನ ಮಾಡಿಸಿರ್ತಾರೆ. ಅದು ಇದ್ದರೆ ಕೇಳಿ, ಇದ್ದರೆ ಇದೆ ಅಂತ ಹಾಕಬೇಕು, ಇಲ್ಲಾಂದರೆ ಇಲ್ಲ ಅಂತ ಹಾಕಬೇಕು. ಪ್ರೈವೇಟ್ ಅಂತ ಹಾಕಿರ್ತೀನಿ. ಜನಪ್ರತಿನಿಧಿಗಳೆಲ್ಲ ಅದು ಇದ್ದರೆ, ಯಾರಾದರೂ ಇದ್ದರೆ ಅವ್ರದ್ದು ಮಾಹಿತಿಗಳನ್ನು ಹಾಕಬೇಕು. ಈಗ ಸಹಜವಾಗಿ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಭಾಳಷ್ಟು ಜನ ಗ್ರಾಮ ಪಂಚಾಯತ್ ಮೆಂಬರ್ಸ್ ಇರ್ತಾರೆ, ತಾಲೂಕ್ ಪಂಚಾಯತ್ ಮೆಂಬರ್ಸ್ ಇರ್ತಾರೆ, ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಇರ್ತಾರೆ. ಸೊ ಅದು ಬಿಟ್ಟು ಕೂಡ ಇನ್ನೂ ಪೀಪಲ್ ರಿಪ್ರೆಸೆಂಟೇಟಿವ್ಸ್ ಯಾರಾದರೂ ಇದ್ದರೆ, MLA MP ಈ ಥರ ಯಾವ್ದು ಬರ್ತದೆ ಕೇಳಿರಿ. ಅವ್ರು ಇದ್ದರೆ ಹೂ ಅಂತ, ಎಸ್ ಅಂದರೆ ಎಸ್ ಅಂತ ಹಾಕಿ, ನೋ ಅಂದರೆ ನೋ ಅಂತ ಹಾಕಿ. ಇದ್ದರೆ ಈಗ ಅವರು ಮೆಂಬರ್ಶಿಪ್ ಇದ್ದಾರೆ ಅಥವಾ ಏನಾದರೂ ಮತ್ತೆ ಬೇರೆ ಒಂದು ಪೋಸ್ಟಲ್ಲಿ ಇದ್ದಾರೆ, ಚೇರ್ಮನ್, ಸ್ಪೀಕರ್ ಅಂತ ಹಾಕಿ. ನಾನು ಎಸ್ ಅಂತ ಕೊಟ್ಟಾಗ ನೋಡಿ ಈ ಆಪ್ಷನ್ ಬರ್ತಾಯಿದೆ. ನಾನು ನೋ ಅಂತ ಕೊಟ್ಟರೆ ಈ ಆಪ್ಷನ್ ಬರೋದಿಲ್ಲ. ಸೊ ನಾನು ಎಸ್ ಅಂತ ಕೊಡ್ತೀನಿ. ಸೊ ಮ್ಯಾಕ್ಸಿಮಮ್ ಎಷ್ಟು ಆಪ್ಷನ್ ಆಗ್ತೇವೆ ನಿಮಗೆ ತೋರಿಸ್ತಾ ಇದ್ದೀನಿ. ಮೆಂಬರ್ಶಿಪ್ ಅಂತ ಕೊಟ್ಟಿದ್ದೀನಿ. ಸ್ಟೇಟಸ್ ಏನಿದೆ ಸದ್ಯಕ್ಕೆ ಇವಾಗ ಅಂದರೆ ನೀವು ಜನಪ್ರತಿನಿಧಿಗಳಾಗಿದ್ದರೆ ಹೌದು, ಏನಾಗಿದ್ದರೆ ನಾನು ಮೆಂಬರ್ ಆಗಿದ್ದೆ. ಸೊ ಈಗ ಪ್ರೆಸೆಂಟ್ ಮೆಂಬರ್ ಆಗಿದ್ದರು ಅಥವಾ ಮುಂಚೆ ಆಗಿದ್ದರು. ಸೊ ಪ್ರೆಸೆಂಟ್ ಅಂದರೆ ಪ್ರೆಸೆಂಟ್ ಹಾಕಿ, ಮಾಜಿ ಇದ್ದರೆ ಮಾಜಿ ಅಂತ ಹಾಕಿ. ಸೊ ನೀವು ಯಾವುದಾದ್ರೂ ಒಂದು ಕೋಆಪರೇಟಿವ್ ಸೊಸೈಟಿ ಕಡೆಯಿಂದ ಏನಾದರೂ ಅಲ್ಲಿ ತಾವು ಸಹಕಾರಿ ಸಂಘದಲ್ಲಿ ಪದಾಧಿಕಾರಿ ಆಗಿದ್ರೆ ಎಸ್ ಆರ್ ನೋ ಅಂತ ಕೇಳುತ್ತೆ. ಎಸ್ ಅಂದರೆ ಎಸ್ ಅಂತ ಹಾಕಿ, ನೋ ಅಂದರೆ ನೋ ಅಂತ ಹಾಕಿ. ಎಸ್ ಇದ್ದರೆ ಎಲ್ಲಿ ಅಂತ ಕೇಳುತ್ತೆ. ಸೇಮ್ ಅದೇ ಮೆಂಬರ್ಶಿಪ್ ಆಗಿದ್ರೆ ಅಥವಾ ಪ್ರೆಸೆಂಟ್ ಇದ್ದರೆ ಫಾರ್ಮರ್ ಇದ್ದಾರೆ ಅಂತ ಕೇಳುತ್ತೆ. ನಾನು ಪ್ರೆಸೆಂಟ್ ಇದ್ದೀನಿ ಅಂತ ಹಾಕ್ತೀನಿ. ಸೇವ್ ಆ್ಯಂಡ್ ಫಿನಿಶ್. ಸೊ ನೋಡಿ, ಈಗ ಇಲ್ಲಿ ಅಜಯ್ ಕುಮಾರ್ ಒಬ್ಬರದ್ದು ಸರ್ವೆ ಮುಗೀತು. ಸೊ ಇದೇ ಥರ ನಾನು ಆ ಒಂದು ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನರದ್ದು ಕೂಡ ಸರ್ವೆ ಮಾಡಿ ಮುಗಿಸ್ಬೇಕು. ಎಲ್ಲ ಸರ್ವೆ ಮಾಡಿ ಲಾಸ್ಟಿಗೆ ಸಬ್ಮಿಟ್ ಸರ್ವೆ ಅಂತ ಕೊಡಬೇಕು. ಸಬ್ಮಿಟ್ ಸರ್ವೆ ಅಂತ ಕೊಟ್ಟಾಗ ನಿಮಗೆ ಒಂದು ಯುನಿಕ್ ನಂಬರ್ ಜನ್ರೇಟ್ ಆಗುತ್ತೆ. ಅದನ್ನು ತಾವು ನೋಟ್ ಮಾಡಿ ಇಟ್ಕೋಬೇಕು. ಸೊ ಇಲ್ಲಿಗೆ ಸರ್ವೆ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು.